ಗುರುವಾರ ಸಿನಿಮಾ ರಿಲೀಸು, ಶನಿವಾರ ಅಣ್ಣವ್ರ ಬರ್ತಡೆ. ಆಕಸ್ಮಿಕ ಸಿನಿಮಾದು ಕೂಡ 10 ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಜೀವನ ಚೈತ್ರ ಏನು ಜನ ಇದ್ರು ಅದು ಮೀರಿಸಿದಂಥ ಜನಸಾಗರ ಆಕಸ್ಮಿಕ ಸಿನಿಮಾಗೆ. ಅಪೂರ್ವ ಸಂಗಮ ಆದಮೇಲೆ ಅಣ್ಣವರು ಮತ್ತು ವಜ್ರಮುನಿಯವರು ಒಂದು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡಿರೋದಿಲ್ಲ. ಚಿ ಉದಯಶಂಕರ್ ಅವರ ಸಾಹಿತ್ಯ ಅಣ್ಣವರ ಸಿನಿಮಾಗೆ ಇಲ್ಲದೇ ಇರುವಂತಹ ಸಿನಿಮಾ ಆಕಸ್ಮಿಕ. ಶಿವಣ್ಣ ಆ್ಯಕ್ಟ್ ಮಾಡಬೇಕಾಗಿದ್ದಂಥ ಸಿನಿಮಾದಲ್ಲಿ ಅಣ್ಣವರು ನಾಯಕರಾಗ್ತಾರೆ. ರಾಜ್ಕುಮಾರ್ ಅವ್ರು ಮಾಡಿದ್ರೆ ಹೇಗೆ ಹೀರೋ ಆಗಿ ಅಂದ ತಕ್ಷಣ ನಾಗಾಭರಣ ಅವ್ರಿಗೆ ಶಾಕು. ಅಣ್ಣವರ ಅಭಿನಯದ ಆಕಸ್ಮಿಕ ಸಿನಿಮಾ 22/4/1993 ರಿಲೀಸ್ ಆಗುತ್ತೆ. ಅಂದರೆ ಇವತ್ತಿಗೆ ಆ ಸಿನಿಮಾ ರಿಲೀಸ್ ಆಗಿ 3 ವರ್ಷ ಕಳೆದಿದೆ. ಆಕಸ್ಮಿಕ ಸಿನಿಮಾ ರಿಲೀಸ್ಗೂ ಮುಂಚೆ ಹಲವು ವಿಚಾರಗಳಿಂದ ತುಂಬಾ ಕುತೂಹಲವನ್ನು ಕೆರಳಿಸುತ್ತೆ. ಮೊದಲನೇದು, ಆ ಸಿನಿಮಾದಲ್ಲಿ ಮೊದಲಿಗೆ ನಾಯಕರಾಗಿ ಅಭಿನಯ ಮಾಡಬೇಕಾದಂಥವ್ರು ಶಿವಣ್ಣ, ಶಿವರಾಜ್ ಕುಮಾರ್ ಅವರು ಆ ಸಿನಿಮಾದ ನಾಯಕರಾಗಬೇಕಾಗಿ ಇದು ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ. ನಾಗಾಭರಣ ಅವರು ಶಿವರಾಜ್ ಕುಮಾರ್ ಅವ್ರಿಗೋಸ್ಕರ ಆ ಕಥೆಯನ್ನು ರೆಡಿ ಮಾಡಿರ್ತಾರೆ. ನಾಗಾಭರಣ ಅವ್ರಿಗೆ ಏನಂದರೆ ಆಸೆ, ನಾನು ಒಂದು ವಜ್ರೇಶ್ವರಿ ಸಂಸ್ಥೆಯಲ್ಲಿ ಡೈರೆಕ್ಷನ್ ಮಾಡಬೇಕು, ಶಿವಣ್ಣನ ಸಿನಿಮಾ ಡೈರೆಕ್ಷನ್ ಮಾಡಬೇಕು. ಅಣ್ಣವ್ರ ಸಿನಿಮಾ ಡೈರೆಕ್ಷನ್ ಮಾಡೋದು ಕಷ್ಟ, ಅಟ್ಲೀಸ್ಟ್ ಶಿವಣ್ಣನ ಸಿನಿಮಾ ಡೈರೆಕ್ಷನ್ ಮಾಡೋಣ ಅಂತೇಳಿ ಕಥೆನ ರೆಡಿ ಮಾಡ್ಕೋತಾರೆ. ಅದೇ ಆಕಸ್ಮಿಕ. ಇದು ತರಾಸು ಅವರ ಆಕಸ್ಮಿಕ ಅಪರಾಧಿ ಪರಿಣಾಮ ಕಾದಂಬರಿ ಆಧಾರಿತ ಸಿನಿಮಾ. ನಂತರ ಅಣ್ಣವ್ರ ಮನೆಗೆ ಸ್ಟೋರಿ ಹೇಳಲಿಕ್ಕೆ ಹೋಗ್ತಾರೆ. ಸ್ಟೋರಿ ಕೇಳೋದಕ್ಕೆ ಅಣ್ಣವರು, ವರದಪ್ಪ ಮತ್ತು ಚಿ ಉದಯಶಂಕರ್ 3 ಜನ ಕೂತಿರ್ತಾರೆ. ಆಗ ಇವರು ಸ್ಟೋರಿ ರೀಡಿಂಗ್ ಶುರು ಮಾಡ್ತಾರೆ. ನಾಗಾಭರಣ ಅವರು ಆ ಸ್ಟೋರಿಯನ್ನು ಕೇಳಿದ್ಮೇಲೆ ಇನ್ನೊಂದು ಸರಿ ಹೇಳಿ ಅಂತ ಹೇಳ್ತಾರಂತೆ ವರದಪ್ಪನವರು. ಆವಾಗಲೇ ನಾಗಾಭರಣ ಅವರಿಗೆ ಟೆನ್ಷನ್, ಇದೇನಪ್ಪ ಇದು ಒಂದು ಸರಿ ಸ್ಟೋರಿ ಹೇಳಿದ್ದೀನಿ ಮತ್ತೆ ಇನ್ನೊಂದು ಸರಿ ಹೇಳು ಅಂತ ಇದ್ದಾರಲ್ಲ ಅಂತೇಳಿ. ಆಯಿತು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಹೇಳ್ತಾರಂತೆ. ಆ ಸ್ಟೋರಿ ಎಲ್ಲ ಕೇಳಿದ್ಮೇಲೆ ಸೈಲೆಂಟಾಗಿ ಕುತ್ಕೊಂಡ್ಬಿಡ್ತಾರಂತೆ ಅಣ್ಣವರು. ನಾಗಾಭರಣ ಅವರಿಗೆ ಮತ್ತೆ ಒಂದು ರೀತಿ ಭಯ ಶುರು ಆಗುತ್ತೆ. ಅಂದರೆ ಎಲ್ಲಿ ಸಿನಿಮಾನ ರಿಜೆಕ್ಟ್ ಮಾಡಿಬಿಡ್ತಾರೋ, ಕತೆ ಇಷ್ಟ ಆಗಲಿಲ್ವೇನೋ ಅಂತೆಲ್ಲ ನಾಗಾಭರಣ ಅವರು ಅವ್ರ ಮನಸ್ಸಿನಲ್ಲಿ ಏನೇನೋ ಚರ್ಚೆಗಳು ಶುರು ಆಗುತ್ತೆ. ಕಡೆಗೆ ವರದಪ್ಪನವ್ರು ಹೇಳ್ತಾರಂತೆ, ನಾಗಾಭರಣ ಅವರು ಇದರಲ್ಲಿ ಶಿವರಾಜ್ ಕುಮಾರೇ ಮಾಡಬೇಕಾ ಹೀರೋ ಆಗಿ ಅಂದಾಗ ನಾಗಾಭರಣ ಅವ್ರಿಗೆ ಶಾಕು. ಯಾಕಣ್ಣ ಈಗ ಹೇಳ್ತಾ ಇದ್ದೀರಾ? ಹೌದು, ಶಿವಣ್ಣಗೋಸ್ಕರನೇ ನಾನು ಕತೆ ಮಾಡಿರೋದು ಅಂತ ಹೇಳ್ತಾರಂತೆ. ಆಗ ವರದಪ್ಪನವರು, ಇದರಲ್ಲಿ ಅಣ್ಣ ಮಾಡಿದ್ರೆ ಹೆಂಗೆ, ರಾಜ್ಕುಮಾರ್ ಅವ್ರು ಮಾಡಿದ್ರೆ ಹೇಗೆ ಹೀರೋ ಆಗಿ ಅಂದ ತಕ್ಷಣ ನಾಗಾಭರಣ ಅವ್ರಿಗೆ ಶಾಕು. ಇದೇನು ಈ ರೀತಿ ಹೇಳ್ತಾ ಇದ್ದಾರೆ, ನಾನು ಶಿವಣ್ಣನಿಗೆ ಅಂತ ಮಾಡಿದ್ರೆ ಇವ್ರು ನೋಡಿದ್ರೆ ಅಣ್ಣವ್ರಿಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರಲ್ಲ. ನಾಗಾಭರಣ ಅವ್ರು ಒಂದು ಕ್ಷಣ ಫುಲ್ ಶಾಕ್ ಆಗಿಬಿಡ್ತಾರಂತೆ. ಅಣ್ಣ ಹಾಗಾದ್ರೆ ಏನು ಹೇಳ್ತಾ ಇದ್ದಾರೆ, ಇದರಲ್ಲಿ ಅಣ್ಣವ್ರು ಮಾಡಬೇಕು ಅಂತ ಅಂದಾಗ, ಹೌದು ಇದು ಅಣ್ಣವ್ರು ಮಾಡಿದ್ರೆ ಚೆನ್ನಾಗಿರುತ್ತೇನಪ್ಪ ನೋಡಿ ಅಂತ ಹೇಳ್ತಾರಂತೆ. ನಾಗಾಭರಣ ಅವ್ರಿಗೆ ಒಂದು ಕಡೆ ಆತಂಕ, ಮತ್ತೊಂದು ಕಡೆ ಖುಷಿ. ನಾನು ಶಿವಣ್ಣನ ಫಿಲಮ್ ಡೈರೆಕ್ಷನ್ ಮಾಡಬೇಕು ಅಂತ ಬಂದೆ, ಇಲ್ಲಿ ನೋಡಿದ್ರೆ ಅಣ್ಣವ್ರು ಈ ಸಿನಿಮಾಗೆ ನಾಯಕರಾಗಿ ಮಾಡಿದ್ರೆ ಹೇಗೆ ಅಂತೇಳಿ ಚರ್ಚೆ ನಡೀತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾಗಾಭರಣ ಅವರಿಗೆ ಒಂದು ರೀತಿ ಖುಷಿನೂ ಆಗುತ್ತೆ, ಭಯನೂ ಶುರು ಆಗಿಬಿಡುತ್ತೆ. ಯಾಕಂದರೆ ಅಣ್ಣವ್ರ ಸಿನಿಮಾವನ್ನು ಡೈರೆಕ್ಷನ್ ಮಾಡಬೇಕು ಅಂದರೆ ಸ್ಪೆಷಲಾಗಿ ಎಲ್ಲದರಲ್ಲೂ ರೆಡಿ ಆಗಿರಬೇಕು. ಆ ರೀತಿ ಇದ್ದರೆ ಮಾತ್ರ ಅಣ್ಣವ್ರ ಸಿನಿಮಾವನ್ನು ಡೈರೆಕ್ಷನ್ ಮಾಡ್ಬೋದು. ಇಲ್ಲಿ ನೋಡಿದ್ರೆ ವರದಪ್ಪನವರು ಸಡನ್ನಾಗಿ ಅಣ್ಣವರೇ ಇದರಲ್ಲಿ ಹೀರೋ ಮಾಡಿದ್ರೆ ಹೇಗೆ ಅಂತ ಹೇಳ್ತಾ ಇದ್ದಾರಲ್ಲ ಅಂತೇಳಿ ಕಡೆಗೆ ಎಲ್ಲ ಚರ್ಚೆಯಾಗಿ ಆಕಸ್ಮಿಕ ಸಿನಿಮಾದಲ್ಲಿ ಅಣ್ಣವರೇ ನಾಯಕರಾಗಬೇಕು ಅಂತ ತೀರ್ಮಾನ ಆಗುತ್ತೆ. ಉದಯಶಂಕರ್, ಪಾರ್ವತಮ್ಮ, ವರದಪ್ಪನವರು ಮತ್ತು ಅಣ್ಣವರು 4 ಜನ ತೀರ್ಮಾನ ಮಾಡಿ ಇದರಲ್ಲಿ ಶಿವಣ್ಣನಿಗಿಂತ ಅಣ್ಣವರೇ ಮಾಡಿದ್ರೆ ಸೂಕ್ತ. ಈ ರೀತಿ ಶಿವಣ್ಣ ಆ್ಯಕ್ಟ್ ಮಾಡಬೇಕಾಗಿದ್ದಂಥ ಸಿನಿಮಾದಲ್ಲಿ ಅಣ್ಣವರು ನಾಯಕರಾಗ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹಂಸಲೇಖ ಅವ್ರನ್ನ ಆಯ್ಕೆ ಮಾಡ್ಕೋತಾರೆ. ಇದು ಕೂಡ ಆ ಸಿನಿಮಾಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ರಿಲೀಸ್ಗೂ ಮುಂಚೆ ಕುತೂಹಲ ಕೆರಳಿಸೋದಕ್ಕೆ ಹಂಸಲೇಖ ಅವರ ಆ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಅನ್ನೋದು ಕೂಡ ಒಂದು ಕಾರಣವಾಗುತ್ತೆ. ಚಿ ಉದಯಶಂಕರ್ ಅವರು ಸಂಭಾಷಣೆ ಅಂತಾಗುತ್ತೆ. ಚಿ ಉದಯಶಂಕರ್ ಅವರ ಸಾಹಿತ್ಯ ಅಣ್ಣವರ ಸಿನಿಮಾಗೆ ಇಲ್ಲದೇ ಇರುವಂತೆಲ್ಲ ಸಿನಿಮಾ ಆಕಸ್ಮಿಕ. ಯಾವಾಗ ವಜ್ರೇಶ್ವರಿ ಸಂಸ್ಥೆ ಶುರು ಆಯಿತು 77ರಲ್ಲಿ, ಅಲ್ಲಿಂದ ಹಿಡಿದು ಆಕಸ್ಮಿಕ ಸಿನಿಮಾ ತನಕ ಅಣ್ಣವ್ರ ಸಿನಿಮಾ ಯಾವುದೇ ಬಂದರೂ ಅದಕ್ಕೆ ಸಾಹಿತ್ಯವನ್ನು ರಚಿಸ್ತಾ ಇದ್ದವರು ಉದಯಶಂಕರ್ ಅವರು. ಆದರೆ ಈ ಸಿನಿಮಾದಲ್ಲಿ ಅವರು ಸಾಹಿತ್ಯವನ್ನು ರಚನೆ ಮಾಡೋದಿಲ್ಲ, ಸಂಭಾಷಣೆಯನ್ನು ಮಾತ್ರ ಬರೀತಾರೆ. 5 ಹಾಡುಗಳಿರುತ್ತೆ, 5 ಹಾಡುಗಳು ಕೂಡ ಹಂಸಲೇಖ ಅವರೇ ಬರೀತಾರೆ. ಆಗ ಅದು ಕೂಡ ಚರ್ಚೆ ಆಗಿತ್ತಂತೆ. ಪರಶುರಾಮ ಸಿನಿಮಾದಲ್ಲೂ ಹಂಸಲೇಖ ಅವರೇ ಮ್ಯೂಸಿಕ್ ಡೈರೆಕ್ಟ್ರು, ಆದರೆ ಅದರಲ್ಲಿ 3 ಹಾಡುಗಳನ್ನು ಉದಯಶಂಕರ್ ಅವರು ಬರೆದಿರ್ತಾರೆ, 1 ಹಾಡನ್ನು ಹಂಸಲೇಖ ಅವರು ಬರೆದಿರ್ತಾರೆ. ಆದರೆ ಈ ಸಿನಿಮಾದಲ್ಲಿ 1 ಹಾಡನ್ನು ಬರೀತಾ ಇಲ್ವಲ್ಲ, ಬರೀ ಸಂಭಾಷಣೆ ಮಾತ್ರ ಬರೀತಾ ಇದ್ರಲ್ಲ ಅಂತಾಗ ಚರ್ಚೆ ಆಗಿತ್ತಂತೆ. 5 ಹಾಡುಗಳನ್ನು ಕೂಡ ಮಹಾಗುರುಗಳೇ ರಚಿಸ್ತಾರೆ. 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್, ಅದು ಪ್ರತಿಯೊಬ್ಬರಿಗೂ ಗೊತ್ತು. ಆಕಸ್ಮಿಕ ಸಿನಿಮಾ ರಿಲೀಸ್ಗೂ ಮುಂಚೆ ಆ ಹಾಡುಗಳಿಂದನೂ ಕೂಡ ಬಹಳನೇ ಕ್ರೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಅದರಲ್ಲೂ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಂತೂ, ಆ ಹಾಡನ್ನು ಯಾವಾಗ ಕಣ್ಣು ತುಂಬ್ಕೋತೀವೋ ಅಂತೇಳಿ ಕೋಟ್ಯಾಂತರ ಅಭಿಮಾನಿಗಳು ಜಾತಕ ಪಕ್ಷಿಗಳಂತೆ ಕಾಯ್ತಾ ಇರ್ತಾರೆ. ಅಂಥ ಒಂದು ಅದ್ಭುತವನ್ನೇ ರಚನೆ ಮಾಡಿಬಿಡ್ತಾರೆ ಹಂಸಲೇಖ ಅವರು. ಮತ್ತು ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಅತ್ಯದ್ಭುತ. ಈ ರೀತಿ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಹಂಸಲೇಖ ಅವರ ಹಾಡುಗಳಿಂದನೂ ಕೂಡ ಕುತೂಹಲವನ್ನು ಕೆರಳಿಸುತ್ತೆ. ಮತ್ತೊಂದು ವಿಚಾರ ಅಂದರೆ ವಜ್ರಮುನಿ ಮತ್ತು ಅಣ್ಣವರು ಮತ್ತೆ ಒಟ್ಟಾಗಿ ಅಭಿನಯವನ್ನು ಮಾಡ್ತಾ ಇರ್ತಾರೆ 10 ವರ್ಷಗಳ ನಂತರ. ಅಪೂರ್ವ ಸಂಗಮ ಆದಮೇಲೆ ಅಣ್ಣವರು ಮತ್ತು ವಜ್ರಮುನಿಯವರು ಒಂದು ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡಿರೋದಿಲ್ಲ. ಅದಾದಮೇಲೆ ಕಾಯಂ ಆಗಿ
ತೂಗುದೀಪ ಶ್ರೀನಿವಾಸ್ ಅವರು ಆ್ಯಕ್ಟ್ ಮಾಡ್ತಿರ್ತಾರೆ ವಿಲನ್ ಆಗಿ. ಆದರೆ ವಜ್ರಮುನಿಯವರು ಒಂದು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿರೋದಿಲ್ಲ. ಈ ಸಿನಿಮಾದಲ್ಲಿ ಮತ್ತೆ ವಿಲನ್ ಆಗಿ ವಜ್ರಮುನಿಯವರು ಆಯ್ಕೆ ಆಗ್ತಾರೆ. ಇದು ಕೂಡ ಸಿನಿಮಾ ಬಗ್ಗೆ ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ವಜ್ರಮುನಿಯವರು ಮತ್ತೆ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಎಷ್ಟೋ ವರ್ಷ ಆಗ್ಬಿಟ್ಟಿತ್ತು ಅನ್ನೋದೊಂದು ಕಾರಣವಾಗುತ್ತೆ. ಮತ್ತೊಂದು ಕಾರಣ, ಅಣ್ಣ ಅವರು ಹಲವು ವರ್ಷಗಳ ಬಳಿಕ ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡ್ತಾ ಇರ್ತಾರೆ. ಅಪೂರ್ವ ಸಂಗಮ ಆದಮೇಲೆ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಪಾತ್ರವನ್ನು ಮಾಡಿರೋದಿಲ್ಲ. ಅದಾದಮೇಲೆ ಗುರಿ ಸಿನಿಮಾದಲ್ಲಿ ಎಕ್ಸೈಸ್ ಆಫೀಸರ್ ಆಗಿ ಕೆಲಸ ಮಾಡಿರ್ತಾರೆ, ಆದರೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಆ್ಯಕ್ಟ್ ಮಾಡಿರೋದಿಲ್ಲ. ಏನು ಸಕ್ಕತ್ತಾಗಿ ಕಾಣ್ತಾ ಇದ್ದಾರೆ ಗುರು ಪೊಲೀಸ್ ಡ್ರೆಸ್ಸಲ್ಲಿ ಅಂತೇಳಿ ಆ ಸಿನಿಮಾ ರಿಲೀಸ್ಗೂ ಮುಂಚೆ ಮಾತುಗಳು ಕೇಳಿ ಬರ್ತಿತ್ತು. ಮತ್ತೊಂದು, ಮಾಧವಿ ಮತ್ತು ಗೀತಾ ಅವರು ಮತ್ತೆ ಅಣ್ಣವರ ಜೊತೆ ಆ್ಯಕ್ಟಿಂಗ್ ಮಾಡ್ತಿರೋದು, ಶ್ರುತಿ ಸೇರಿದಾಗ ಮತ್ತು ಅನುರಾಗ ಅರಳಿತು ಈ ಸಿನಿಮಾಗಳ ನಂತರ ಮತ್ತೆ ಇವರಿಬ್ಬರು ಅಣ್ಣವರಿಗೆ ಏಕಕಾಲದಲ್ಲಿ ನಾಯಕಿಯರಾಗ್ತಾ ಇದ್ದಾರೆ. ಎಲ್ಲ ಕಾರಣಗಳಿಂದ ಆಕಸ್ಮಿಕ ಸಿನಿಮಾ ರಿಲೀಸ್ಗೂ ಮುಂಚೆನೇ ಯಾವಾಗ ನಾವು ಈ ಸಿನಿಮಾವನ್ನು ನೋಡ್ತೀವಿ ಅಂತೇಳಿ ಅಭಿಮಾನಿಗಳು ಕಾತರದಿಂದ ಕಾಯುವಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ. ಜೀವನ ಚೈತ್ರ ಸಿನಿಮಾ ಇನ್ನೂ ಚಿತ್ರಮಂದಿರದಲ್ಲಿ ಪ್ರದರ್ಶನ ಆಗ್ತಾ ಇರುತ್ತೆ. ಆ ಟೈಮ್ನಲ್ಲಿ ಆಕಸ್ಮಿಕ ಸಿನಿಮಾದ ಶೂಟಿಂಗ್ ಶುರುವಾಗುತ್ತೆ. ಆ ಸಿನಿಮಾದ ಶೂಟಿಂಗ್ ಶುರು ಆದಮೇಲೆ ಫಸ್ಟ್ ಲುಕ್ ಬರುತ್ತೆ. ಅಣ್ಣವರು ಪೊಲೀಸ್ ಕ್ಯಾಪ್ನ ಹಿಂಗೆ ಇಟ್ಕೊಂಡಿರ್ತಾರೆ, ಅದೊಂದು ಫೋಟೋ ಬರುತ್ತೆ. ಆ ಫೋಟೋ ಬಂದಾಗ ಉದಯವಾಣಿ ಪತ್ರಿಕೆಗೆ ಎಲ್ಲಿಲ್ಲದ ಡಿಮ್ಯಾಂಡ್. ಅಣ್ಣವ್ರದ್ದು ಏನಾದರೂ ಆಕಸ್ಮಿಕ ಸಿನಿಮಾದ ಒಂದು ಪೋಸ್ಟ್ ಬಂದ್ಬಿಟ್ಟಿದೆ ಅಂದರೆ ಸಾಕು, ಆ ಪೇಪರ್ಗೆ ಎಲ್ಲಿಲ್ಲದ ಡಿಮ್ಯಾಂಡ್ ಬಂದ್ಬಿಡೋದು. ಮತ್ತು ವೀಕ್ಲಿ ಮ್ಯಾಗಝಿನ್ ಅರಗಿಣಿ ಆಗ್ಬೋದು, ರೂಪತಾರ, ಇದೆಲ್ಲದರಲ್ಲೂ ಆಕಸ್ಮಿಕ ಸಿನಿಮಾದ ಪೋಸ್ಟ್ ಬಂತು ಅಂದರೆ ಸಾಕು, ಎಷ್ಟು ಮಟ್ಟಿಗೆ ಸೇಲ್ ಆಗ್ತಿತ್ತು ಅಂದರೆ ಆ ಬುಕ್ಗಳು ಈಗಲೂ ನಮ್ಮ ಅಣ್ಣಂದರು ಮತ್ತು ನಮ್ಮ ತಂದೆ ನೆನೆಸ್ಕೋತಾರೆ, ಆ ಥರ ಸೇಲ್ ಆಗ್ತಿತ್ತಂತೆ. ಇದು ರಿಲೀಸ್ಗೂ ಮುಂಚೆ ನಡೆದಂತಹ ವಿಚಾರಗಳು. ರಿಲೀಸ್ ಆದಮೇಲೆ ಆಕಸ್ಮಿಕ ಯಾವ ರೀತಿ ಓಪನಿಂಗ್ ಪಡ್ಕೋತು, ಯಾವ ರೀತಿ ಪ್ರದರ್ಶನ ಆಯಿತು ಅಂದರೆ, ಜೀವನ ಚೈತ್ರ 3 ವರ್ಷಗಳ ನಂತರ ಅಣ್ಣವ್ರ ಸಿನಿಮಾ ಬಂದಿದ್ದು. ಅದು ಕನ್ನಡ ಚಿತ್ರರಂಗದಲ್ಲಿ ಭರ್ಜರಿ ದಾಖಲೆಯನ್ನೇ ಮಾಡಿಬಿಡುತ್ತೆ ಮತ್ತು ಜನ ಸುನಾಮಿಯನ್ನೇ ಸೃಷ್ಟಿ ಮಾಡಿಬಿಡುತ್ತೆ. ಸಿನಿಮಾ ಬರೋದು 10 ದಿನ ಮುಂಚೆಯಿಂದನೇ ಥಿಯೇಟ್ರ್ಗಳ ಮುಂದೆ ಜನ ಸುನಾಮಿ. ಸ್ಟಾರ್ ಕಟ್ಟೋದು, ಬ್ಯಾನರ್ ಕಟ್ಟೋದು, ಟಿಕೆಟ್ ಯಾವಾಗ ಕೊಡ್ತಾರೆ ಅಂತ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು, ಈ ರೀತಿ ನಡೀತಾನೆ ಇರುತ್ತೆ. ಮತ್ತು 3 ವರ್ಷದ ನಂತರ ಅಣ್ಣವ್ರು ಮಾಡ್ತಾ ಇದ್ದಾರಲ್ಲ, ಕಟೌಟ್ ಎಲ್ಲ ಚಿತ್ರಮಂದಿರಗಳಲ್ಲೂ ದೊಡ್ಡ ಮಟ್ಟದ ಕಟೌಟನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಜೀವನ ಚೈತ್ರ ಬೆಂಗಳೂರಿನಲ್ಲಿ ಅದು ನರ್ತಕಿಗೆ ಬಂದಿರುತ್ತೆ, ಮೈಸೂರಿನಲ್ಲಿ ರಂಜಿತ್ ಲಕ್ಷ್ಮಿ ಜೀವನ ಚೈತ್ರ. ಅದಾದಮೇಲೆ ಆಕಸ್ಮಿಕ ಸಿನಿಮಾ ಕೂಡ ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರು, ಮೈಸೂರಿನಲ್ಲಿ ರಂಜಿತ್, ಶಾಂತಲಾ, ಸರಸ್ವತಿ ಮತ್ತು ಪ್ರಭಾ ಚಿತ್ರಮಂದಿರಕ್ಕೆ ಮಾರ್ನಿಂಗ್ ಶೋ ಬರುತ್ತೆ. ಸಿನಿಮಾ ಈ ರೀತಿಯ ಏಪ್ರಿಲ್ನಲ್ಲಿ ಬಿಡುಗಡೆ ಆಗುತ್ತೆ ಅಂತೇಳಿ ಪತ್ರಿಕೆಯಲ್ಲಿ ಜಾಹೀರಾತು ಬರುತ್ತೆ. ಅಲ್ಲಿಂದನೇ ಸಿನಿಮಾದ ಬಗ್ಗೆ ಕುತೂಹಲ ಶುರುವಾಗ್ತಾ ಹೋಗುತ್ತೆ. ಯಾವಾಗ ಸಿನಿಮಾವನ್ನು ನೋಡ್ತೀವೋ ಅಂತೇಳಿ ಕಾಯ್ತಾ ಇರ್ತಾರೆ. ಯಾಕಂದರೆ ಎಷ್ಟೊಂದು ವಿಚಾರಗಳು. ಅಣ್ಣವ್ರ ಪೊಲೀಸು, ವಜ್ರಮುನಿ ಮತ್ತು ಅಣ್ಣವ್ರ ಜೊತೆ, ಹಂಸಲೇಖ ಅವರ ಮ್ಯೂಸಿಕ್ಕು, 5 ಹಾಡುಗಳು ಕೂಡ ಸೂಪರ್ ಡೂಪರ್ ಹಿಟ್ ಆಗಿಬಿಟ್ಟಿದೆ. ಕನ್ನಡ ನಾಡಲ್ಲಿ ಹುಟ್ಟಬೇಕು ಹಾಡಂತೂ ಜನಪ್ರಿಯ ಆಗಿಬಿಟ್ಟಿದೆ. ಆಗಲೇ ಎಲ್ಲ ಕಡೆಯೂ ಅದೇ ಫಿಲಮ್ ಸಾಂಗ್ಸ್ಗಳೇ ನಡೀತಾ ಇರುತ್ತೆ. ಆಟೋಗಳಿಗೆ ಹೋಗಲಿ, ಟೆಂಪೋದಲ್ಲಿ ಹೋಗಲಿ, ಪ್ರೈವೇಟ್ ಬಸ್ಗಳಲ್ಲಿ ಹೋಗಲಿ, ಆಕಸ್ಮಿಕ ಸಿನಿಮಾದ ಹಾಡುಗಳು ರಿಪೀಟ್ ಕೇಳ್ತಾ ಇರ್ತಾರೆ ಅಭಿಮಾನಿಗಳು. ಆ ಥರ ಸಿನಿಮಾದ ಹಾಡುಗಳು ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಡುತ್ತೆ. ಸಿನಿಮಾ ನಮ್ಮ ಮೈಸೂರಿನಲ್ಲಿ ರಂಜಿತ್ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಜೀವನ ಚೈತ್ರ ಏನು ಜನ ಇದ್ದರು ಅದು ಮೀರಿಸಿದಂಥ ಜನಸಾಗರ ಆಕಸ್ಮಿಕ ಸಿನಿಮಾಗೆ. ಜೀವನ ಚೈತ್ರ ಸಿನಿಮಾದು ಒಟ್ಟಿಗೆ ನಮ್ಮ ಥಿಯೇಟ್ರಲ್ಲಿ 10 ದಿನ ಟಿಕೆಟ್ ಕೊಟ್ಟಿರ್ತಾರೆ. ಆಕಸ್ಮಿಕ ಸಿನಿಮಾದು ಕೂಡ 10 ದಿನದ ಒಟ್ಟಿಗೆ ಟಿಕೆಟ್ ಕೊಡ್ತಾರೆ. ಏಪ್ರಿಲ್ 22 ರಿಲೀಸ್ ಆಗುತ್ತೆ, ಒಟ್ಟಿಗೆ 10 ದಿನದ ಅಡ್ವಾನ್ಸ್ ಬುಕ್ಕಿಂಗ್ ಆಗುತ್ತೆ. ಏಪ್ರಿಲ್ 24 ಅಂದರೆ ಗುರುವಾರ ಸಿನಿಮಾ ರಿಲೀಸು, ಶನಿವಾರ ಅಣ್ಣವ್ರ ಬರ್ತಡೆ. ಅವತ್ತು ಇನ್ನೂ ಜನಸಾಗರ ಚಿತ್ರಮಂದಿರದಲ್ಲಿ. ಮತ್ತೆ ಅವತ್ತೇನು ಮಾಡ್ತಾರೆ, ಮತ್ತೆ 5 ದಿನ ಟಿಕೆಟ್ ಕೊಟ್ಬಿಡ್ತಾರೆ. ಒಟ್ಟಿಗೆ 15 ದಿನ ಟಿಕೆಟ್ ಹೌಸ್ಫುಲ್. ಈ ರೀತಿ ಅದು ಸತತವಾಗಿ ನಮ್ಮ ರಂಜಿತ್ ಚಿತ್ರಮಂದಿರದಲ್ಲಿ ಅದು 3 ಶೋ ಬಂದಿರುತ್ತೆ. ಮಾಣಿಕ್ ಶೋ, ಪ್ರಭಾ 6 ವಾರ ಕಂಟಿನ್ಯೂ 3 ಶೋ ಹೌಸ್ಫುಲ್ ಆಗುತ್ತೆ. 7ನೇ ವಾರದಲ್ಲಿ 2nd ಶೋ ಡ್ರಾಪ್ ಆಗುತ್ತೆ. ಆಕಸ್ಮಿಕ ಸಿನಿಮಾ ರಾಜ್ಯಾದ್ಯಂತ ಭರ್ಜರಿ ಓಪನಿಂಗು. ಅಣ್ಣವ್ರ ಆ್ಯಕ್ಟಿಂಗ್ ಆಗ್ಬೋದು, ವಜ್ರಮುನಿಯವ್ರ ಆ್ಯಕ್ಟಿಂಗು, ತೂಗುದೀಪ ಶ್ರೀನಿವಾಸು, ಮಾಧವಿ, ಗೀತಾ ಇವರೆಲ್ಲರೂ ಪೈಪೋಟಿ ಮೇಲೆ ಆ್ಯಕ್ಟಿಂಗ್ ಮಾಡಿರ್ತಾರೆ. ವಜ್ರಮುನಿಯವರ ವಿಲನ್ ಪಾರ್ಟು ಎಷ್ಟೋ ಜನಕ್ಕೆ ಇಂಪ್ರೆಸ್ ಆಗ್ಬಿಡ್ತದು. ವಜ್ರಮುನಿಯವರು ಇಷ್ಟು ವರ್ಷ ಯಾಕಪ್ಪ ಮಾಡಲಿಲ್ಲ, ಅಣ್ಣವ್ರು ನೋಡಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತೇಳಿ ಸಿನಿಮಾದ ಆ್ಯಕ್ಟಿಂಗ್ ಬಗ್ಗೆ ಮಾತುಗಳು ಕೇಳಿ ಬರುತ್ತೆ. ಈ ರೀತಿ ಆಕಸ್ಮಿಕ ಸಿನಿಮಾ 1993ರಲ್ಲಿ ಅದು ಕೂಡ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಬೆಂಗಳೂರು ನರ್ತಕಿ, ಮೈಸೂರು ರಂಜಿತ್, ಹುಬ್ಳಿ ಸೇರಿದಂತೆ ಹಲವು ಕೇಂದ್ರಗಳಲ್ಲಿ 100 ದಿನಗಳ ಪ್ರದರ್ಶನ. ಬೆಂಗಳೂರಿನ ನರ್ತಕಿನಲ್ಲಿ 25 ವಾರಗಳ ಪ್ರದರ್ಶನ ಕಾಣುತ್ತೆ. ಮತ್ತು ಆ ಸಿನಿಮಾದ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಈ ಸಾಂಗ್ಗೆ ಪ್ರತಿ ಭಾನುವಾರ ಮಿಸ್ಸೇ ಇಲ್ಲ ಫರ್ಷನಲ್ಲಿ ಕಾಸಿನ ಸುರಿಮಳೆ. ಚಿಲ್ಲರೆ ಕಾಸು ಎಷ್ಟು ಎರ್ಚೋರು ಅಂದರೆ ಆ ಸಾಂಗ್ ಮುಗಿಯೋ ತನಕ ಅದನ್ನು ನೋಡೋದಕ್ಕೆ ಆನಂದ ಅಂತ ಈಗಲೂ ಕೂಡ ನಮ್ಮ ಅಣ್ಣಂದರು ನೆನೆಸ್ಕೋತಾನೆ ಇರ್ತಾರೆ. ಆ ಥರ ಪ್ರತಿ ಭಾನುವಾರ ಫರ್ಷನಲ್ಲಿ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗಾಗಿ ಕಾಸಿನ ಸುರಿಮಳೆ ಗ್ಯಾರಂಟಿ. ಹೀಗಾಗಿ ಪ್ರತಿ ಭಾನುವಾರ ಫರ್ಷೋ ಬಂದುಬಿಟ್ರಂತೂ ಹೆವಿ ಕ್ರೌಡ್ ಅಂತೆ. ಯಾಕಂದರೆ ಫರ್ಷನಲ್ಲಿ ಸಂಭ್ರಮಾಚರಣೆ ಇರುತ್ತೆ, ಸ್ವೀಟ್ ಹಂಚೋದು, ಅಭಿಮಾನಿಗಳು ಕಾಸು ಎರ್ಚೋದು. ಇದನ್ನು ನೋಡೋಕ್ಕೆ, ಈ ಸಂಭ್ರಮ ನೋಡೋದಕ್ಕೆ ಪ್ರತಿ ಭಾನುವಾರ ಫರ್ಷೋಗೆ
ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರಿಬಿಡ್ತಾ ಇದ್ರಂತೆ. ಗೌರ್ಮೆಂಟ್ ಹಾಲಿಡೇ ಭಾನುವಾರ ಬಂತು ಅಂದರೆ ಆಕಸ್ಮಿಕ ಸಿನಿಮಾದ ಕಲೆಕ್ಷನ್ ದುಪ್ಪಟ್ಟಾಗ್ಬಿಡ್ತಿತ್ತು. 92ರಲ್ಲಿ ಜೀವನ ಚೈತ್ರ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಅದೇ ರೀತಿ 93ರಲ್ಲಿ ಆಕಸ್ಮಿಕ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಹಂಸಲೇಖ ಅವರ ಮ್ಯೂಸಿಕ್ ಮತ್ತು ಸಾಹಿತ್ಯ ಆ ಸಿನಿಮಾದ ಪ್ರಮುಖ ಹೈಲೈಟ್ ಆಗುತ್ತೆ. ಮತ್ತು ಆಕಸ್ಮಿಕ ಸಿನಿಮಾವನ್ನು ಸಿನಿಮಾಸ್ಕೋಪ್ನಲ್ಲಿ ಮಾಡಬೇಕು ಅಂತೇಳಿ ಜಾಹೀರಾತು ಕೂಡ ಪ್ರಕಟ ಆಗಿರುತ್ತೆ. ಆಗ ಸಿನಿಮಾಸ್ಕೋಪ್ ಕಾಲ ಶುರುವಾಗಿರುತ್ತೆ. ಅಣ್ಣವ್ರದ್ದು ಹುಲಿಯ ಹಾಲಿನ ಮೇವು ಸಿನಿಮಾ ಬಿಟ್ಟರೆ ಯಾವುದು ಕೂಡ ಸಿನಿಮಾಸ್ಕೋಪ್ ಮಾಡಿರೋದಿಲ್ಲ. ಇದನ್ನು ಸಿನಿಮಾಸ್ಕೋಪ್ ಮಾಡೋಣ ಅಂಥೇಳಿ ಜಾಹೀರಾತು ಕೂಡ ಬಂದಿರುತ್ತೆ. ನೋಡಿ, ಇದು ಜಾಹೀರಾತಲ್ಲಿದೆ ನೋಡಿ, ಸಿನಿಮಾಸ್ಕೋಪ್ ಅಂತಿದೆ, ಆಕಸ್ಮಿಕ ಸಿನಿಮಾಸ್ಕೋಪ್. ಕಡೆಗೆ ಅದೇನಾಗುತ್ತೋ ಬೇಡ ಅಂಥೇಳಿ 35mm ಆ ಸಿನಿಮಾವನ್ನು ರಿಲೀಸ್ ಮಾಡ್ತಾರೆ. 1993ರಲ್ಲಿ ಆಕಸ್ಮಿಕ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ.